ನಾನು ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನನಗೆ ನಿಮ್ಮ ವಿಚಾರ ಎಲ್ಲ ಕೂಡ ನನಗೆ ಭಾಳ ಚೆನ್ನಾಗಿ ಇವತ್ತು ಗೊತ್ತಿದೆ. ನಾನು ಫಸ್ಟಿಗೆ ಬಹುಶಃ ತಾವೆಲ್ಲ ಯಾರು ಇವತ್ತು ಉರ್ದು ಟೀಚರ್ಸ್ ಆ ಒಂದು ಆಸ್ಪಿರೆನ್ಸ್ ಆಗಿ ತಾವು ಕಾಯ್ತಾ ಇದ್ದೀರಾ, ನಿಮ್ಮನ್ನು ನಾನು ವಿಶೇಷವಾಗಿ ಅಭಿನಂದಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ನಮ್ಮ ಜೊತೆ ವೇದಿಕೆಯಲ್ಲಿ ಬಹುಶಃ KMDC ಅಧ್ಯಕ್ಷರು ನಮ್ಮ ಸನ್ಮಿತರಾದ ಅಲ್ತಾಫ್ ಅವರಿದ್ದಾರೆ. ಅದೇ ರೀತಿ ಈ ಉರ್ದು ಅಕಾಡೆಮಿಯ ಚೇರ್ಮನ್ರು ಮತ್ತು ತಮ್ಮ ಬಗ್ಗೆ ಆಸಕ್ತಿ ವಹಿಸುವಂಥ ನಮ್ಮ ಗೌರವಂತ ಮೌಲಾನಾ ಮೊಹಮ್ಮದ್ ಅಲಿ ಖಾಜಿರ್ ಅವರಿದ್ದಾರೆ. ಈಗ ತಾನೇ ನಮ್ಮನ್ನು ಮಾತಾಡಿದಂಥ ತಮ್ಮ ಬಹುಶಃ ಮಹಿಳೆಯರ ಸ್ವಾಭಿಮಾನ ಮತ್ತು ನಮ್ಮ ಸಮಾಜದ ಒಂದು ನಾಯಕತ್ವ ವಹಿಸುವಂಥ MLC ಅಂತ ಬಲ್ಕೀಸ್ ಬಾನೂರ್ ಅವರಿದ್ದಾರೆ. ನಮ್ಮ ಸನ್ಮಿತರಾದ ಮಜಿದ್ ಪಲ್ಪ್ಲೇಟ್ ಅವರಿದ್ದಾರೆ, ಅವರಿದ್ದಾರೆ. ಅದೇ ಮೊದಲು ನಮ್ಮ ಹಜರತ್ ಅವರಿದ್ದಾರೆ, ಸೈಯದ್ ಅಲಿ ಇದರ ಬಹುಶಃ ನಮ್ಮ ಕಮಿಷನ್ ಚೇರ್ಮನ್ ಅಂತ ನಸೀರ್ ಅವರಿದ್ದಾರೆ. ಅದೇ ರೀತಿ ಅವರ ಸೋಷಿಯಲ್ ಲೀಡರ್ ಡಾಕ್ಟರ್ ಜಾಹಿದ್ ಖಾನ್, ಇನ್ನಿದೆಲ್ಲ ನಮ್ಮ ಮುಖಂಡರು ಮಾಧ್ಯಮಿಕರು ಇದ್ದಾರೆ. ನಾನು ಒಂದು ನಿಮ್ಮನ್ನು ಅಭಿನಂದಿಸ್ತೇನೆ. ಯಾಕೆ ಅಂತ ಹೇಳಿದರೆ, ತಾವು ಬಹುಶಃ ಇವತ್ತು ಶ್ರಮಪಟ್ಟು ಉತ್ತಮವಾದ ಶಿಕ್ಷಣ ಪಡೆದುಕೊಂಡು ಉರ್ದುವಿನಲ್ಲಿ ತಮ್ಮದೇ ಆದ ಕಷ್ಟ ಒಂದು ಇದನ್ನೆಲ್ಲ ಸಹಿಸಿಕೊಂಡು ತಾವು ಇವತ್ತು ಟೀಚರ್ ಪೋಸ್ಟಿಗೆ ಆಸ್ಪಿರೆಂಟ್ ಆಗುವಂಥ ವ್ಯಕ್ತಿತ್ವ ನಿಮಗೆಲ್ಲರೂ ಕೂಡ ಬಂದಿದೆ. ಇದು ಭಾಳ ಅಷ್ಟು ಸುಲಭದಲ್ಲಿ ಬರಲಿಲ್ಲ. ನಿಮ್ಮ ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ನಿಮ್ಮ ತಂದೆ ತಾಯಿ ನಿಮಗೆ ಸಂಪೂರ್ಣವಾದ ಸಹಕಾರ ಕೊಟ್ಟು ನೀವು ಪ್ರೋತ್ಸಾಹ ಪಡೆದುಕೊಂಡು ತಾವು ಇವತ್ತು ಯಶಸ್ವಿಯಾಗಿ ಬಂದು ನಿಂತಿದ್ದೀರಿ. ಈಗ ನಿಮ್ಮ ದೊಡ್ಡ ಮಟ್ಟದ ಕನಸು ಏನಂತ ಹೇಳಿದರೆ, ಬಹುಶಃ ನಾವು ಕೂಡ ನಮ್ಮ ಕಲಿತಂಥ ಪಾಠದ ಕ್ಷೇತ್ರದಲ್ಲಿ ನಾವು ಪರಿಣಿತರಾಗಬೇಕು, ನಮ್ಮ ಕೂಡ ನಮ್ಮ ಶೈಕ್ಷಣಿಕವಾಗಿ ಕೊಡುಗೆ ಕೊಡುವಂಥ ಅವಕಾಶಗಳು ನಮಗೆ ಸಿಗಬೇಕಂತ ಹೇಳಿಕೊಂಡು ನಿಮ್ಮೆಲ್ಲರ ಆಶೆ ಆಕಾಂಕ್ಷೆ ಇದೆ. ಅದಕ್ಕಾಗಿ ಬಹುಶಃ ಟೀಚರ್ಗಳ ನೇಮಕಾತಿ ಆಗ್ತದೆ ಹೇಳುವಾಗ ತಾವೆಲ್ಲರಿಗೊಂದು ಆಶೆಯಲ್ಲಿದ್ದೀರಿ. ನಮ್ಮದು ಕೂಡ ನೇಮಕಾತಿ ಆಗ್ಬೋದು, ಎಷ್ಟೇ ಜನ ಇದ್ದರೂ ಕೂಡ ಕೆಲವರಿಗೆ ನಮಗೆ ಅವಕಾಶ ಖಂಡಿತವಾಗಿ ಸಿಗ್ತದೆ ಎಂಬ ಕಾಯ್ತಾ ಇದ್ದೀರಿ. ಆದರೆ ಮೊನ್ನೆ ನೋಟಿಫಿಕೇಶನ್ ಬಂದಂಥ ಸಂದರ್ಭದಲ್ಲಿ ಬಹುಶಃ ಯಾಕೆ ಬರಲಿಲ್ಲ ಅಂತೇಳಿ ನಿಮಗೆ ಎಷ್ಟು ಆ ಒಂದು ದಿಗ್ಗಮೆ ಆಗಿದೆಯಾ, ಅಷ್ಟೇ ಆಸಕ್ತಿ ನಮ್ಗೆ ಕೂಡ ಆಗಿತ್ತು ಇದರಲ್ಲಿ. ಇದರ ಬಗ್ಗೆ ತಕ್ಷಣ ನಾನು ಕನ್ನಡ ಸೆಕ್ರೆಟರಿ ಅವರಿಗೆ, ಅದರ ಜೊತೆಯಲ್ಲಿ ನಮ್ಮ ಮಂತ್ರಿಗಳಿಗೆ ಮತ್ತು ನಾವೆಲ್ಲ ಶಾಸಕ ಮತ್ತು ಮಂತ್ರಿಗಳು ಬಲ್ಕೀಸ್ ಅವರು, ಬಹುಶಃ ಅದ್ರ ಜೊತೆ ನಮ್ಮ ಜಮೀರ್ ಅಹಮದ್ ಖಾನ್, ರಿಜ್ವಾನ್, ನಾನು ಅದ್ರ ಜೊತೆ ನಜೀರ್ ಅವ್ರಿಗೆ ಫೋನಲ್ಲಿ ಮಾತಾಡಿದ್ದೆ, ನಾನು ತಮಿಳವ್ರಿಗೆ ಕೂಡ ಫೋನಲ್ಲಿ ಮಾತಾಡಿದೆ. ಅದೇ ರೀತಿ ರಹೀಮ್ ಖಾನ್, ನಾವೆಲ್ಲ ಕೂಡ ಸೇರಿಕೊಂಡು ಇದಕ್ಕೆ ನಾವು ಒಂದು ಚರ್ಚೆ ಮಾಡಬೇಕಂತ ತೀರ್ಮಾನ ಮಾಡಿ ಇವತ್ತಿಗೆ ನಾವು ಮೀಟಿಂಗ್ ಫಿಕ್ಸ್ ಮಾಡಿದ್ದೆವು ಸಲೀಮ್ ಬಂದ ಕಚೇರಿಯಲ್ಲಿ. ಇವತ್ತು ಮತ್ತೆ ಮೀಟಿಂಗ್ ಬೇಕಿದ್ದಾಗ ನಾಳೆಗೆ ಮಂತ್ರಿಗಳು ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಈ ಬಗ್ಗೆ ನಾವು ನಾಳೆ ಮಂತ್ರಿಗಳ ಜೊತೆ ಮಾತಾಡ್ತೇವೆ. ಇಲ್ಲಿ ಪ್ರಮುಖವಾದ ಟೆಕ್ನಿಕಲ್ ಟ್ರ್ಯಾಕ್ ಅಂತ ಹೇಳಿದರೆ ನಾನು ಅಧಿಕಾರಿಗಳ ಜೊತೆ ನಾನು ಕೂಡ ಚರ್ಚೆ ಮಾಡಿದೆ. ಅವ್ರು ಹೇಳಿದ್ರು 2022 ಅಲ್ಲಿ ಆದಾಗ ಅದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೆವು. ಈ ಸಲ ಕೂಡ ನಾವು ಪ್ರಪೋಸಲ್ ಮಾಡಿ ಕಳಿಸಿದೆವು. ಒಟ್ಟಾರೆಯಾಗಿ ನಮ್ಮಲ್ಲಿರುವಂಥ ಶಾಲೆಗಳೆಷ್ಟು ಅಂತ ಹೇಳಿದರೆ 3645 ಅದು ಪ್ರೈಮರಿ ಉರ್ದು ಸ್ಕೂಲ್ ಇವತ್ತು ನಮ್ಮಲ್ಲಿ ಇದೆ ಇದರಲ್ಲಿ. ಅದೇ ರೀತಿ 244 ಸೆಕೆಂಡ್ರಿ ಹೈಸ್ಕೂಲ್ ಇವತ್ತು ಇರುವಂಥದ್ದು. ಟೋಟಲ್ ಆಧಾರ್ ಬೇಸ್ಡ್ ಆಗಿ ಮಕ್ಕಳನ್ನು ಇವತ್ತು ಗುರುತಿಸಿಕೊಳ್ಳುವಂಥ ಸಂಖ್ಯೆ ನಮ್ಮ ಈ ರಾಜ್ಯದಲ್ಲಿರೋದು 1,52,825 ಇವತ್ತು ವಿದ್ಯಾರ್ಥಿಗಳು ಇವತ್ತು ಕಲಿತಾ ಇವತ್ತು ಇದ್ದಾರೆ. ಟೀಚರ್ ಸ್ಯಾಂಕ್ಷನ್ ಪೋಸ್ಟ್ ಅಲ್ಲಿ ಇರಬೇಕಾದದ್ದು ನಮಗೆ 18,256 ಇದರಲ್ಲಿ. ಈಗ ಟೀಚರ್ ಕೆಲಸ ಮಾಡೋರು 13,120 ಟೀಚರ್ನವರು ಇವತ್ತು ಕೆಲಸ ಮಾಡ್ತಾ ಇವತ್ತು ಇದ್ದಾರೆ. ಅದನ್ನು ಈ ನಮ್ಮ ಸ್ಟೂಡೆಂಟ್ ಸ್ಟ್ರೆಂತಿನಲ್ಲಿ ರಿಕ್ವೈರ್ಡ್ ಆಗಿರುವಂಥ ಒಂದು ನಿಯಮ ಪ್ರಕಾರ ಅವರು APPR ಏನು ಇವತ್ತು ಮಾಡಿದಾರ, ಅದಕ್ಕೆ ಅನುಗುಣವಾಗಿ ಇವತ್ತು ಬೇಕಾಗುವಂಥ ಪ್ರೈಮರಿ ಸ್ಕೂಲಲ್ಲಿ 9,221 ಮತ್ತು ಪ್ರೈಮರಿ ಸೆಕೆಂಡ್ರಿಯಲ್ಲಿ 799 ಅಂದರೆ 10,020 ಅಂತ ಅವರ ಲೆಕ್ಕಾಚಾರದಲ್ಲಿ ಇರುವಂಥದ್ದು. ಈ ಟೆಕ್ನಿಕಲ್ ರೀಸನ್ದಾಗಿ ಬಹುಶಃ ಅವರು ಈ ರೀತಿ ಮೊನ್ನೆ ಇವತ್ತು ಆಗಿದೆ. ಅದು ಆಗೋದಿಲ್ಲ. ಉರ್ದು ನಮ್ಮ ಆ ಒಂದು ಸಂಬಂಧಪಟ್ಟಾಗೆ ಈಗ ನಮಗೆ ಹೆಚ್ಚಿನ ಪ್ರಯಾರಿಟಿ ಕೊಡುವಂಥ ಅವಕಾಶ ಆಗಬೇಕು. ಯಾಕಂತ ಹೇಳಿದರೆ ನಮ್ಮನ್ನು ಮುಖ್ಯ ಶಿಕ್ಷಣದಲ್ಲಿ ನಮ್ಮನ್ನು ಸೇರಿಸಿದ ಕಾರಣ ಅದರ್ ಸಬ್ಜೆಕ್ಟಿಗೆ ಪ್ರಯಾರಿಟಿ ಜಾಸ್ತಿ ಆಗಿ ಇದಕ್ಕೆ ಪ್ರಯಾರಿಟಿ ಕಡಿಮೆ ಆಗುವಂಥ ವಿಚಾರ ಕೂಡ ಆಗಿದೆ. ಅದಕ್ಕೆ ನಾನು ಹೇಳಿದೆ, ಉರ್ದು ಅಂದರೆ ಬರೀ ಒಂದು ಭಾಷೆ ಮಾತ್ರ ಅಲ್ಲ, ಇಟ್ಸ್ ಅ ಟ್ರೆಡಿಷನ್, ಇಟ್ಸ್ ಅ ಕಲ್ಚರ್, ಇಟ್ ಈಸ್ ಅನ್ ಹಿಸ್ಟರಿ ಆಫ್ ದಿ ಅವರ ಸೌತ್ ಒಂದು ಪ್ರದೇಶದ ಹಿಸ್ಟ್ರಿ ಅದರಲ್ಲಿ ಸೇರಿಸುವಂಥದ್ದು. ಸೊ ಆದ ಕಾರಣ ಇದು ಎಲ್ಲರಿಗೂ ಕೂಡ ತಿಳಿಸುವಂಥ ಪರಿಚಯ ಮಾಡಿಕೊಂಥ ಅವಕಾಶವನ್ನು ಇವತ್ತು ಆಗಬೇಕು ಅಂತ ನಾವು ಹೇಳಿಕೊಂಡು ನಾವು ಚರ್ಚೆ ಮಾಡಿದ್ದೇವೆ. ಅದಕ್ಕಾಗಿ ಬಹುಶಃ ನಾಳೆ ಅದರ ಬಗ್ಗೆ ಚರ್ಚೆ ಇದೆ. ಇದಕ್ಕಾಗಿ ಎಲ್ಲ ವಿಚಾರ ಇಟ್ಟುಕೊಂಡು ನಾಳೆ ಅದನ್ನು ನಾವು ಚರ್ಚೆ ನಾವು ಅದನ್ನು ಮಾಡಿಸ್ತೇವೆ. ಆದ ಕಾರಣ ಇದು ಯಾವುದೇ ವಿಚಾರದಿಂದಾಗಿ ನಮಗೆ ತೊಂದರೆ ಆಗಿದೆ ನಮಗೆ ಆಗಬೇಕು, ಹೌದು. ಬಟ್ ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ಕೂತ್ಕೊಂಡು ಆಲೋಚನೆ ಮಾಡಿದ ಅನುಷ್ಠಾನ ತರುವಂಥ ಕೆಲಸ ಇವತ್ತು ಆಗಬೇಕು.
ವಿ ಹ್ಯಾವ್ ಟು ಗೋ ಇನ್ ಅ ಪಾಸಿಟಿವ್ ಮೋಡ್. ಸಮಸ್ಯೆಗಳು ಬರ್ತದೆ, ಸಮಸ್ಯೆ ಎಲ್ಲಿಯೂ ಬರೋದಿಲ್ಲ, ಎಲ್ಲ ಕಡೆ ಸಮಸ್ಯೆ ಬರ್ತದೆ. ಸಮಸ್ಯೆ ಬಂದಾಗ ನಾವು ಸಮಸ್ಯೆಯನ್ನು ಬಗೆಹರಿಸುವವರಾಗಬೇಕು ಹೊರತು ಸಮಸ್ಯೆ ಬಂದಾಗ ಸಮಸ್ಯೆಯಲ್ಲಿ ಹುಡುಕಿಕೊಂಡು ಸಮಸ್ಯೆ ಸೃಷ್ಟಿಸುವಂಥ ವಿಚಾರ ನಮ್ಗೆ ಯಾರು ಕೂಡ ಇವತ್ತು ಆಗಬಾರ್ದು. ಈಗ ನಮಗೇನಾಗಿದೆ, ಈ ರೀತಿ ಆಗಿದೆ. ನಮ್ದೇನಿದೆ, ಸರ್ಕಾರ ನಾವು ಕೂತ್ಕೊಂಡು ಅದನ್ನು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ನಮ್ಮ ವಿಶೇಷವಾದ ಸಮಯ ಮತ್ತು ಜ್ಞಾನವನ್ನು ಉಪಯೋಗಿಸಿಕೊಂಡು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಬಹುಶಃ ನಾನು ನಿಮ್ಮೆಲ್ಲ ಇವತ್ತು ಅಭಿನಂದಿಸ್ತೇನೆ. ಬಹುಶಃ ಇಲ್ಲಿ ಬಂದವರು ನಾನು ನೀವು ಸಮಾಜ ಒಂದು ಆ ಉರ್ದು ಭಾಷೆ ಸಂಬಂಧಗಳ ಕಾಳಜಿಯನ್ನು ವಹಿಸಿಕೊಂಡು ತಾವೆಲ್ಲ ಬಂದಿದ್ದೀರಿ. ಬಹುಶಃ ನಾವೆಲ್ಲರೂ ಕೂಡ ನಿಮ್ಮ ಪರವಾಗಿ, ನೀವು ನಮ್ಮ ಸೋದರರು, ನಮ್ಮ ಮಕ್ಕಳಂತ ನಾವು ಎನಿಸಿಕೊಂಡು ಯಾವ ರೀತಿ ನಮ್ಮ ಮಕ್ಕಳಿಗೆ, ನಮ್ಮ ಸೋದರಿಗೆ ಅವರ ಪರವಾಗಿ ಎಷ್ಟು ಮಾತಾಡ್ತೇವೋ ಅಷ್ಟೇ ನಿಮ್ಮ ಪರವಾಗಿ ಕೂಡ ಎಲ್ಲಿ ಮಾತಾಡಬೇಕು ನಾವು ಅಲ್ಲಿ ಅದನ್ನು ಖಂಡಿತವಾಗಿ ಅದನ್ನು ನಾವು ಮಾತಾಡ್ತೇವೆ. ಬೇರೆಯಲ್ಲಿ ಮಾತಾಡಬೇಕು ಅದನ್ನು ನಾವು ನಿಮ್ಮ ಮುಂದೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ನಿಮ್ಮ ಮುಂದೆ ಮಾತಾಡೋ ವಿಚಾರವನ್ನು ನಾವು ಅಲ್ಲಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲಿ ನಿಮ್ಮಲ್ಲಿ ನಾನು ವಿಚಾರ ಹೇಳಬೇಕು, ನಾನು ನಿಮಗೆ ತಿಳಿಸಬೇಕು. ಅಲ್ಲಿ ನಾನೇನು ಮಾತಾಡಬೇಕು, ನಾವು ಮಾತಾಡಬೇಕು. ಒಟ್ಟಾರೆಯಾಗಿ ನಮ್ಮ ಕೆಲಸ ಆಗುವಂಥ ಅವಕಾಶ ಇವತ್ತು ಅದಕ್ಕೆ ಬೇಕಾಗುವಂಥ ಎಲ್ಲ ವಿಚಾರವನ್ನು ಖಂಡಿತವಾಗಿ ನಾವು ಆಲೋಚನೆ ಮಾಡಿದ್ದೇವೆ, ಅದನ್ನು ನಾವು ಅನುಷ್ಠಾನ ಮಾಡ್ತೇವೆ. ಮತ್ತು ನಿಮ್ಮ ಸಲಹೆ ಸೂಚನೆ ಅಗತ್ಯ ಕೂಡ ಇದೆ. ಮುಂದಿನ ನಾನು ಬಹುಶಃ ನಮ್ಮ ಉರ್ದು ಅಕಾಡೆಮಿಯ ಅಧ್ಯಕ್ಷರು ಸಮಿತಿಯವರು ಬಂದಾಗ ನಾನು ಹೇಳಿದೆ, ಉರ್ದುಗೆ ಸಂಬಂಧಪಟ್ಟಾಗ ನಾವು ಇನ್ನಷ್ಟು ಜನಪ್ರಿಯಗೊಳಿಸುವಂಥ ಕಾರ್ಯಕ್ರಮ ಇವತ್ತು ಹಮ್ಮಿಕೊಳ್ಬೇಕು. ಆವಾಗ ಮಾತ್ರ ಜನ ಭಾಷೆ ಮುಖಾಂತರ ಇವತ್ತು ಹೆಚ್ಚೆಚ್ಚು ಆಸಕ್ತಿ ಇವತ್ತು ವಹಿಸಿಕೊಳ್ಳುವ ಒಂದು ವಿಚಾರ ಆಗ್ತದೆ. ಯುವ ಪೀಳಿಗೆಗೆ, ವಿದ್ಯಾರ್ಥಿ ಮತ್ತು ಬೇರೆ ಅವರಿಗೆ ಕೂಡ ಉರ್ದು ಭಾಷೆ ಮಹತ್ವ ಗೊತ್ತಾಗುವಂಥ ಅವಕಾಶ ಇವತ್ತು ಆಗಬೇಕಾಗ್ತದೆ. ಅದಕ್ಕಾಗಿ ನಾವು ಒಂದು ರಾಷ್ಟ್ರೀಯ ಮಟ್ಟದ ಉರ್ದು ಸಮ್ಮೇಳನ ಕೂಡ ಇವತ್ತು ಬ್ಯಾಂಗ್ಳೂರಲ್ಲಿ ಮಾಡಬೇಕಂತ ಕೂಡ ನಾವು ಇವತ್ತು ಚರ್ಚೆ ಮಾಡಿದ್ದೇವೆ. ಯಾಕಂತ ಹೇಳಿದರೆ ಇವತ್ತು ಅದು ಜನರ ಮಧ್ಯದಲ್ಲಿ ಈ ಭಾಷೆಗಳು ಬರಬೇಕು. ಅವಾಗ ಹೆಚ್ಚಿನ ಆಸಕ್ತಿ ಬಂದಾಗ ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹ. ಮಕ್ಕಳು ಬಂದು ಸೇರ್ತಾರೆ, ಮಕ್ಕಳು ಬಂದು ಸೇರಿದಾಗ ಶಿಕ್ಷಣಕ್ಕೆ ಒತ್ತು ಕೊಡ್ತದೆ. ಒತ್ತು ಬಂದಾಗ ಇವತ್ತು ಶಿಕ್ಷಕರ ನೇಮಕಾತಿ ಹೆಚ್ಚಿನ ವ್ಯವಸ್ಥೆ ಇವತ್ತು ಆಗುವಂಥದ್ದು. ಅದಕ್ಕೆ ಹಿಂದೆ ಏನಾಗಿದೆ ಅದರ ಬಗ್ಗೆ ನಾನು ತಲೆಕೆಡಿಸಲಿಕ್ಕೆ ಏನು ಹೋಗೋದಿಲ್ಲ, ಅದರ ಬಗ್ಗೆ ಚಿಂತನೆ ಮಾಡಿ ಕೂಡ ಹೋಗುವುದಿಲ್ಲ. ಯಾಕೆ ನಾವು ಹಿಂದೆ ಬಗ್ಗೆ ಆಲೋಚನೆ ಮಾಡಿದರೆ ನಾವೆಲ್ಲ ಹಿಂದೆ ಹೋಗ್ತೇವೆ, ನಾವು ಮುಂದೆ ಆಲೋಚನೆ ಮಾಡಿದರೆ ನಾವೆಲ್ಲ ಮುಂದೆ ಹೋಗ್ತೇವೆ. ನಮ್ಮ ಉದ್ದೇಶ ಏನು, ನಾವೆಲ್ಲ ಹಿಂದೆ ಹೋಗೋದಲ್ಲ, ನಾವೆಲ್ಲೂ ಮುಂದಕ್ಕೆ ಹೋಗುವಂಥ ಕೆಲಸ ಇವತ್ತು ಆಗಬೇಕು. ಅದಕ್ಕಾಗಿ ನಾವು ನಮ್ಮ ಪ್ರಯತ್ನ ಒಗ್ಗಟ್ಟಿನಿಂದ ನಾವು ಮಾಡ್ತೇವೆ. ನಾಳೆ ಬೆಳಿಗ್ಗೆ ಮೀಟಿಂಗ್ ಇದೆ, ಯಾವುದೋ ಒಂದು ಕನ್ಕ್ಲೂಷನ್ ಮತ್ತು ಇದೆಲ್ಲ ಈ ಸ್ಟ್ಯಾಟಿಸ್ಟಿಕ್ಸಲ್ಲಿ ಇರ್ಬೋದು. ಸ್ಟ್ಯಾಟಿಸ್ಟಿಕ್ಸೇ ಬೇರೆ, ಪ್ರಾಕ್ಟಿಕಲ್ ಪ್ರಾಬ್ಲಮೇ ಬೇರೆ. ಅದಕ್ಕೆ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ನಾವು ಅನುಷ್ಠಾನ ಮಾಡುವಂಥ ಎಲ್ಲ ಪ್ರಯತ್ನ ಖಂಡಿತವಾಗಿ ಮಾಡ್ತೇವೆ. ನಿಮ್ಮೆಲ್ಲ ಕೂಡ ನಮಗೆ ವಿಶೇಷ ದುವಾ ಮತ್ತು ವಿಶೇಷವಾದ ಮಾರ್ಗದರ್ಶನ ಇರುವಂಥ ಅವಕಾಶ ಇವತ್ತು ಆಗಲಿ. ಪ್ರಯತ್ನ ವಿಫಲವಾಗಬಹುದು, ದುವಾ ವಿಫಲವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಿಮ್ಮೆಲ್ಲರ ದುವಾ ಇರುವಂಥ ಅವಕಾಶ ಆಗಲಿ ಅಂತ ಕೇಳಿಕೊಂಡು ನಿಮಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿ, ಅದಕ್ಕೆ ಯಾರು ಟೆನ್ಷನ್ ಬರಬೇಡಿ. ಎಲ್ಲ ರೋಗಕ್ಕೆ ಮದ್ದಿದೆ ನನ್ನ ಆರೋಗ್ಯ ಡಿಪಾರ್ಟ್ಮೆಂಟ್ನಲ್ಲಿ. ನಿಮ್ಮ ಟೆನ್ಷನ್ಗೊಂದು ಮದ್ದಿಲ್ಲ. ಎಲ್ಲ ನಿಮ್ಗೆ ರೋಗ ಬರುವುದೇ ಈ ಟೆನ್ಷನ್ನಿಂದಾಗಿ. ಅದಕ್ಕೆ ನೀವು ಟೆನ್ಷನ್ ರಹಿತವಾಗಿರುವಂಥ ಅವಕಾಶ ಆಗಲಿ. ಸಮಸ್ಯೆ ಇವತ್ತಲ್ಲ ನಾಳೆ ಬಂದೇ ಬರ್ತದೆ. ಈ ಸಮಸ್ಯೆ